ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು ಎಂಬ ಪುಟ್ಟ ಮಗು ತನ್ನ ಅಮ್ಮ ಅಪ್ಪ ಜೊತೆ ವಾಸಿಸುತ್ತಿತ್ತು. ಚಿನ್ನುವಿಗೆ ಆಟವಾಡುವುದು ತುಂಬಾ ಇಷ್ಟ. ಆದರೆ ಅವನಿಗೆ ಒಬ್ಬ ಒಳ್ಳೆಯ ಸ್ನೇಹಿತ ಬೇಕೆಂದು ಅನಿಸುತ್ತಿತ್ತು. ಒಂದು ದಿನ ಮನೆ ಮುಂದೆ ಮಳೆ ಬರುತ್ತಿದ್ದಾಗ ಚಿನ್ನು ಒಂದು ಚಿಕ್ಕ ನಾಯಿ ಮರಿಯನ್ನು ಕಂಡನು. ಅದು ನೆನೆಯುತ್ತಾ ನಡುಗುತ್ತಿತ್ತು. ಚಿನ್ನು ತಕ್ಷಣ ಅದನ್ನು ಎತ್ತಿಕೊಂಡು ಮನೆಗೆ ತಂದನು. ಅಮ್ಮ, ಈ ನಾಯಿ ಮರಿಗೆ ಚಳಿಯಾಗುತ್ತಿದೆ ಎಂದು ಹೇಳಿದನು. ಅಮ್ಮ ಮೃದುವಾದ ಟವಲ್ ತೆಗೆದು ನಾಯಿ ಮರಿಯನ್ನು ಒರೆಸಿದಳು. ಚಿನ್ನು ಅದಕ್ಕೆ ಹಾಲು ಕೊಟ್ಟನು. ನಾಯಿ ಮರಿ ಸಂತೋಷದಿಂದ ತನ್ನ ಬಾಲವನ್ನು ಆಡಸತೊಡಗಿತು. ಚಿನ್ನು ಅದಕ್ಕೆ ಟಾಮಿ ಎಂದು ಹೆಸರಿಟ್ಟನು. ಆ ದಿನದಿಂದ ಚಿನ್ನು ಮತ್ತು ಟಾಮಿ ಎಲ್ಲೆಡೆ ಜೊತೆಯಾಗಿ ಹೋಗುತ್ತಿದ್ದರು. ತೋಟದಲ್ಲಿ ಓಡಾಟ, ಚೆಂಡಾಟ, ಮಜಾ ಎಲ್ಲವೂ ಇಬ್ಬರೂ ಸೇರಿ ಮಾಡುತ್ತಿದ್ದರು. ಒಂದು ದಿನ ಚಿನ್ನು ಆಟವಾಡುತ್ತಾ ದೂರ ಹೋಗಿಬಿಟ್ಟನು. ಅವನು ಮನೆ ದಾರಿ ತಪ್ಪಿದನು. ಚಿನ್ನು ಅಳಲು ಶುರು ಮಾಡಿದನು. ಆಗ ಟಾಮಿ ಜೋರಾಗಿ ಬುಸುಕಾಡತೊಡಗಿತು. ಅದರ ಶಬ್ದ ಕೇಳಿ ಚಿನ್ನುವಿನ ಅಪ್ಪ ಓಡಿ ಬಂದು ಅವನನ್ನು ಮನೆಗೆ ಕರೆದುಕೊಂಡು ಹೋದರು. ಚಿನ್ನು ಟಾಮಿಯನ್ನು ಅಪ್ಪಿಕೊಂಡು, ನೀನು ನನ್ನ ಬೆಸ್ಟ್ ಫ್ರೆಂಡ್ ಎಂದನು. ಟಾಮಿ ಸಂತೋಷದಿಂದ ಬಾಲ ಆಡಿಸಿತು. ಪಾಠ: ಪ್ರೀತಿ ಮತ್ತು ಸ್ನೇಹವು ಪ್ರಾಣಿಗಳ ಜೊತೆಗೂ ವಿಶೇಷ ಬಂಧವನ್ನು ನಿರ್ಮಿಸುತ್ತದೆ.